ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಧಿಕಾರ ಹಂಚಿಕೆ ಬಗ್ಗೆ ಯಾರೇ ಮಾತಾಡಿದ್ರು ಹೈಕಮಾಂಡ್ನತ್ತ ಬೊಟ್ಟು, ಗೊಂದಲಕ್ಕೆ ಅವಕಾಶ ನೀಡದಂತೆ ಜಾಣ ನಡೆ ಅನುಸರಿಸುತ್ತಿರೋ ಸಿಎಂ. ಸಿದ್ದರಾಮಯ್ಯ ಮೌನ ನಡೆಯ ಹಿಂದೆಯೂ ಇದೆ ಹಲವು ರಾಜಕೀಯ ಲೆಕ್ಕಾಚಾರ. ರಾಜ್ಯಾಧ್ಯಕ್ಷರ ಪರ ಲಿಂಗಾಯತ ಸಮುದಾಯ ಒಗ್ಗೂಡಿಸಲು ಪ್ಲಾನ್. ಯಡಿಯೂರಪ್ಪ ಆಪ್ತ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಹಾಸಂಗಮ ಸಭೆ. ಬೆಂಗಳೂರಲ್ಲಿ ಹಳೆ ಮೈಸೂರು ಭಾಗದಲ್ಲಿ 10 ಜಿಲ್ಲೆ ಮುಖಂಡರನ್ನ ಸೇರಿಸಿ ಒಗ್ಗಟ್ಟಿನ ಕರೆ. ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಯೋಜನೆ ತೀವ್ರ ವಿರೋಧದ ಬಳಿಕ ಕಾಮಗಾರಿ ಸ್ಥಗಿತಗೊಳಿಸಿದ ಬೆಳಗಾವಿ ಜಿಲ್ಲಾಡಳಿತ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿಗೆ ಜಯ. ಬೇಸಿಗೆ ಶುರುವಾದರೂ ಶುದ್ಧ ಕುಡಿಯೋ ನೀರಿನ ಘಟಕಗಳು ಮಾತ್ರ ಬಂದ್. ಕೆಟ್ಟು ನಿಂತ ಘಟಕಗಳನ್ನು ಸರಿ ಮಾಡ್ತಿಲ್ಲ ಸಂಬಂಧಿಸಿದ ಸಿಬ್ಬಂದಿ. ನ್ಯೂಸ್ ಫಾಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ದಿವ್ಯ ನಿರ್ಲಕ್ಷ್ಯ ಬಟಾಬಯಲು. ಪರೀಕ್ಷೆಯ ದಿನವೇ ಕರ್ನಾಟಕ ಬಂದ್ ಮಾಡೋದು ಬೇಡ, ಬೇರೆ ದಿನಾಂಕದಲ್ಲೂ ಬಂದ್ ಮಾಡಬಹುದು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಬೇಡಿ. ವಾಟಾಳ್ ನಾಗರಾಜ್ ಕರೆ ಕೊಟ್ಟ ಬಂದ್ಗೆ ಪೋಷಕರಿಂದ ಭಾರೀ ವಿರೋಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.